Hello everyone, welcome back to Needs Vibes. ಸೊ ಶ್ರೇಷ್ಠ ಇವಾಗ 4 years ಆಗ್ತಿದ್ದಾನೆ. ಅವನ ಬರ್ಡೇಗೋಸ್ಕರ ಅಂತ ನಾನು ಒಂದಿಷ್ಟು ಗಿಫ್ಟ್ಸನ್ನು ತೊಗೊಂಡಿದ್ದೀನಿ. ಸೊ ದೇರ್ ಆರ್ ಸೊ ಮೆನಿ ಥಿಂಗ್ಸ್, ದೇರ್ ಆರ್ ಟಾಯ್ಸ್, ಆಕ್ಟಿವಿಟಿ ಕಿಟ್ಸ್ ಆ್ಯಂಡ್ ಮೆನಿ ಅದರ್ ಥಿಂಗ್ಸ್. ಈ ವಿಡಿಯೋದಲ್ಲಿ ನಾನು 4 ವರ್ಷದ ಮಕ್ಕಳಿಗೆ ಯಾವ್ಯಾವ ಥರ ಗಿಫ್ಟ್ಸನ್ನು ಕೊಡ್ಬೋದು ಅನ್ನೋ ವಿಡಿಯೋ ಮಾಡ್ತಿದ್ದೀನಿ. ಸೊ ವಾಚ್ ದ ವಿಡಿಯೋ ಟಿಲ್ ದ ಎಂಡ್. ಮತ್ತು ಎಲ್ಲ ಪ್ರಾಡಕ್ಟ್ಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಇಷ್ಟಪಟ್ಟರೆ ತೊಗೋಬೋದು. ಓಕೆ, ಫಸ್ಟ್ ಪ್ರಾಡಕ್ಟ್ ಬಂದು ಜಿನಿ ಮಿನಿ ಅವ್ರದ್ದು ಆರಿಗ್ಯಾಮಿ ಕೇಕ್. ಇದು 4+ ಇಯರ್ಸ್ ಮಕ್ಕಳಿಗೆ ಸೂಟ್ ಆಗುತ್ತೆ. ನನ್ನ ಮಗನಿಗೆ ಪೇಪರ್ ಕಟ್ಟಿಂಗ್ ಆ್ಯಕ್ಟಿವಿಟಿ ಅಂದರೆ ತುಂಬಾ ಇಷ್ಟ. ಸೊ ಇದರಲ್ಲಿ ಕಟ್ಟು, ಫೋಲ್ಡು ಮತ್ತು ಪೇಸ್ಟ್ ಮಾಡೋದು ಆ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಸೊ ಇದ್ರೊಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಗಮ್ಮು ಮತ್ತು ಕ್ರೇಯನ್ಸು, ಸ್ವಲ್ಪ ಕಲರಿಂಗ್ ಎಲ್ಲ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮತ್ತು ಈ ಕಿಟ್ಟಲ್ಲಿ ಆಲ್ರೆಡಿ ಪ್ರೀ ಪ್ರಿಂಟೆಡ್ ಶೀಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಡಾಟೆಡ್ ಲೈನ್ಸ್ ಏನಿರುತ್ತಲ್ಲ ಅದ್ರ ಮೇಲೆ ಕಟ್ ಮಾಡಿ ಆಮೇಲೆ ಯಾವ ಥರ ಹೇಳ್ತಾರೋ ಆ ಥರ ಫೋಲ್ಡ್ ಮಾಡೋದು. ಸೊ ದಿಸ್ ಈಸ್ ಹೌ ದೇ ಆರ್ ಗೋಯಿಂಗ್ ಟು ಲರ್ನ್ ಆರಿಗ್ಯಾಮಿ. ಮತ್ತು ಇದ್ರ ಜೊತೆಗೆ ಒಂದು ರಿಡಲ್ ಸ್ಕ್ರ್ಯಾಪ್ ಬುಕ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಒಂದಿಷ್ಟು ಆ್ಯಕ್ಟಿವಿಟಿ ಶೀಟ್ಸ್ ಇದೆ. ನೀವು ಏನು ಆರಿಗ್ಯಾಮಿನ ಮಾಡಿರ್ತೀರಲ್ಲ ಶೀಟ್ಸು, ಅದನ್ನೆಲ್ಲ ಇಲ್ಲಿ ಪೇಸ್ಟ್ ಮಾಡಬೇಕು. ಯು ಕ್ಯಾನ್ ಸಿ ಹಿಯರ್, ಪೇಸ್ಟ್ ಹಿಯರ್ ಅಂತ ಕೊಟ್ಟಿದ್ದಾರೆ. ಇದರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಮತ್ತು ಅವ್ರದ್ದು ಕಾಗ್ನಿಟಿವ್ ಆ್ಯಂಡ್ ಇಮ್ಯಾಜಿನೇಷನ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಬೂಸ್ಟ್ ದೇರ್ ಕಾನ್ಫಿಡೆನ್ಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ನಿಪ್ ಅಂತ ಸ್ಕಿಲ್ ಮ್ಯಾಟಿಕ್ಸ್ ಅವ್ರದ್ದು. ಸೊ ಆ್ಯಸ್ ಅ ಸೆಡ್ ಅರ್ಲಿಯರ್, ಅವನಿಗೆ ಕಟ್ಟಿಂಗ್ ಆ್ಯಕ್ಟಿವಿಟಿ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಫಸ್ಟು ಅವರು ಈ 2 ಸೀಸರ್ಸನ್ನು ಕೊಟ್ಟಿದ್ದಾರೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮತ್ತು ಸೀಸರಲ್ಲಿ ನೀವು ನೋಡ್ತಾ ಇರ್ಬೋದು, ಬಟ್ಟೆಲ್ಲ ಈಗ ಸಿಗಿಬಿಡಬಾರ್ದು ಅಂತ ಈ ಥರ ಎಲ್ಲ ಮಾಡಿದ್ದಾರೆ ಟೆಕ್ನಿಕ್ಕು. ದಟ್ ಈಸ್ ರಿಯಲಿ ಗುಡ್. ಆಮೇಲೆ ಒಂದು ಗ್ಲೂ ಕೊಟ್ಟಿದ್ದಾರೆ, ಗ್ಲೂ ಸ್ಟಿಕ್ಕು ಪೇಸ್ಟ್ ಮಾಡಲಿಕ್ಕೆ. ಅದರ ಜೊತೆಗೆ ಒಂದು ಬುಕ್ಲೆಟ್ ಇದೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಡಾಟೆಡ್ ಲೈನ್ಸ್ ಇದೆ, ಸ್ಟ್ರೇಟ್ ಲೈನು, ಸ್ಲೀಪಿಂಗ್ ಲೈನು, ವೇವ್ಸು, ಆ ಥರ ಎಲ್ಲ ಲೈನ್ಸ್ ಇರುತ್ತೆ. ಸೊ ಅದ್ರ ಮೇಲೇ ಕಟ್ ಮಾಡ್ತಾ ಹೋಗಬೇಕು. ಅದ್ರ ಜೊತೆಗೆ ಬರೀ ಕಟ್ ಮಾಡೋದಷ್ಟೇ ಅಲ್ಲ, ಆ್ಯಕ್ಟಿವಿಟೀಸ್, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಲೈಕ್ ಮ್ಯಾಚ್ ಮಾಡೋದು, ಆಮೇಲೆ ಪೇಸ್ಟ್ ಮಾಡೋದು, ಇಲ್ಲಿ ಕೆಳಗಡೆ ಇರೋದನ್ನು ಕಟ್ ಮಾಡಿ ಮೇಲ್ಗಡೆ ಪೇಸ್ಟ್ ಮಾಡಬೇಕು, ಆ ಥರ. ಸೊ ದಿಸ್ ಈಸ್ ಆಲ್ಸೋ ವೆರಿ ಗುಡ್. ಈ ಥರ ಪೇಪರ್ ಕಟ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಫೈನ್ ಮೋಟರ್ ಸ್ಕಿಲ್ಸು, ಪೆನ್ಸಿಲ್ ಗ್ರಿಪ್ಪು, ಹ್ಯಾಂಡ್ ಐ ಕೋಆರ್ಡಿನೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೈಟ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್. ಅವನು ಇವಾಗ ಫಾನಿಕ್ಸ್ ಕಲಿತಾ ಇದ್ದಾನೆ. ಸೊ ಮುಂದೆ ಅವನಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಬುಕ್ಕನ್ನು ತರಿಸ್ಕೊಂಡಿದ್ದೀನಿ. ವೆನ್ ಟು ಯೂಸ್ ಸರ್ಟೆನ್ ವರ್ಬ್ಸ್ ಆ್ಯಂಡ್ ಅಡ್ವರ್ಬ್ಸ್ ಲೈಕ್ ದ್ಯಾಟ್. ಲೈಕ್ ಐಯನ್ನು ಯಾವಾಗ ಯೂಸ್ ಮಾಡಬೇಕು, ಮೈಯನ್ನು ಯಾವಾಗ ಯೂಸ್ ಮಾಡಬೇಕು, ಕ್ಯಾನು, ಆ್ಯಟ್, ಯು, ಈ ಥರ ಎಲ್ಲ ವರ್ಡ್ಸನ್ನು, ಸೈಟ್ ವರ್ಡ್ಸನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಮಕ್ಕಳು ಕಲಿತಾರೆ. ಸೊ ಐ ಗಾಟ್ ದಿಸ್ ಒನ್. ದಿಸ್ ಈಸ್ ಲೆವೆಲ್ 1 ಬುಕ್. ಒಂದು ಸರಿ ಮಕ್ಕಳು ಇದನ್ನು ಮಾಸ್ಟರ್ ಆದಮೇಲೆ ಆಮೇಲೆ ಲೆವೆಲ್ 2, ಲೆವೆಲ್ 3 ತೊಗೋಬೋದು. ದಿಸ್ ಈಸ್ ಫಾರ್ 4+ year old ಚಿಲ್ಡ್ರನ್. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು 4-in-1 ಕ್ಲಾಸಿಕ್ ಬೋರ್ಡ್ ಗೇಮ್ಸ್. ಇದರಲ್ಲಿ 4 ಗೇಮ್ಸ್ ಇದೆ. ನಾವೆಲ್ಲ ಬೋರ್ಡ್ ಗೇಮ್ಸ್ ಆಡೋದು ನೋಡಿ ಅವನು ಆಡಬೇಕು ಅಂತ ಬರ್ತಾನೆ, ಬಟ್ ಹಿ ಡಸಂಟ್ ನೋ ಹೌ ಟು ಪ್ಲೇ ದೆಮ್, ಲೈಕ್ ಮೊನೊಪೊಲಿ ಆ್ಯಂಡ್ ಆಲ್. ಸೊ ಅದಕ್ಕೋಸ್ಕರ ಅವನಿಗೆ ಇದನ್ನು ತೊಗೊಂಡಿದ್ದೀನಿ. ಅವನಿಗೆ ಮತ್ತು ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂದರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಇರಲಿಲ್ಲ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇಟ್ ಈಸ್ ಅ ವೆರಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಇದರಲ್ಲಿ 4 ಗೇಮ್ಸ್ ಇದೆ: ಲೂಡೋ, ಸ್ನೇಕ್ ಆ್ಯಂಡ್ ಲ್ಯಾಡರ್, ಮನಿ ಗೇಮ್, ಮತ್ತು ಇನ್ನೊಂದು ವೆಹಿಕಲ್ಸ್ ಇದೆ, ಡ್ರೈವ್ ಯುವರ್ ಕಾರ್ ಅಂತ. ಬೋರ್ಡ್ ಗೇಮ್ಸ್ ಆರ್ ದೇರ್ ಓನ್ ಬೆನಿಫಿಟ್ಸ್. ಎಸ್ಪೆಷಲಿ ಮಳೆಯೆಲ್ಲ ಬಂದಾಗ ಮನೇಲಿ ಮಕ್ಕಳಿಗೆ ಆಡಲಿಕ್ಕೆ ಏನೂ ಇರಲ್ಲ. ಸೊ ಅವ್ರಿಗೆ ಬೋರ್ ಆಗದೆ ಇರಲಿ ಅಂತ ಈ ಥರ ಬೋರ್ಡ್ ಗೇಮ್ಸನ್ನು ನಾವು ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಅವರು ಯಾವ ಗೇಮನ್ನ ಯಾವ ಥರ ಆಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ ವೆರಿ ನೈಸ್ ಆ್ಯಂಡ್ ಹಿ ಜಸ್ಟ್ ಲವ್ಡ್ ಇಟ್. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು 4-in-1 ಸೀಸನ್ಸ್ ಜಿಗ್ಸ್ ಆಫ್ ಪಝಲ್ಸ್. ಅವನು ತುಂಬ ದಿನದಿಂದ ಹೇಳ್ತಾ ಇದ್ದ, ನನಗೆ ಪಝಲ್ ಬೇಕು, ಹೊಸ ಪಝಲ್ ಬೇಕು ಅಂತ, ಬಿಕಾಸ್ ಹಿ ಲವ್ ಸಾಲ್ವಿಂಗ್ ಪಝಲ್ಸ್. ಸೊ ಇದರಲ್ಲಿ 4 ಪಝಲ್ಸ್ ಇದೆ, 35 ಪೀಸಸ್ಸು ಎವ್ರಿ ಸಿಂಗಲ್ ಪಝಲ್. ಲೈಕ್ ಆಟಮ್, ಸಮ್ಮರ್, ವಿಂಟರ್ ಆ್ಯಂಡ್ ಮಾನ್ಸೂನ್. ಈ ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ, ಬಟ್ ಇನ್ನೊಂದು ಸ್ವಲ್ಪ ಥಿಕ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಮತ್ತು ಇದರ ಜೊತೆಗೆ ಒಂದು ಸೆಪ್ರೇಟ್ ಪಿಕ್ಚರನ್ನು ಕೊಟ್ಟಿದ್ರೆ, ಪೇಪರ್ ಪಿಕ್ಚರ್, ಲೈಕ್ ಹೌ ಟು ಸಾಲ್ವ್ ಅನ್ನೋದನ್ನು ಮಕ್ಕಳಿಗೆ ಸ್ವಲ್ಪ ಈಸಿ ಆಗ್ತಿತ್ತು ಅನಿಸುತ್ತೆ. ಲೆಟ್ಸ್ ಸಿ ಸಾಲ್ವ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅವನಿಗೆ ಅಂತ ನೋಡೋಣ. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ನೈಸ್. ದ ಪಿಕ್ಚರ್ಸ್ ಆರ್ ಗ್ರೇಟ್, ಬ್ರೈಟ್ ಆ್ಯಂಡ್ ವೆರಿ ಅಟ್ರಾಕ್ಟಿವ್, ಎಸ್ಪೆಷಲಿ ಫಾರ್ ಅ ಟಾಡ್ಲರ್.
ಪಝಲ್ಸನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಅವರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ಮತ್ತು ಸ್ಪೆಷಲ್ ಅವೇರ್ನೆಸ್ಸು ಇನ್ಕ್ರೀಸ್ ಆಗುತ್ತೆ, ಮತ್ತು ಪೇಷನ್ಸು, ಟೀಮ್ ವರ್ಕು, ಫೈನ್ ಮೋಟರ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಿಡ್ಸ್ AR ಭಗವದ್ಗೀತಾ. ಇದು ಮಕ್ಕಳಿಗೋಸ್ಕರ ಮಾಡಿರೋ ಭಗವದ್ಗೀತಾ. ಸಣ್ಣ ಸಣ್ಣ ಸ್ಟೋರೀಸ್ ಇರುತ್ತೆ, ಮತ್ತು ಎವ್ರಿ ಪೇಜಲ್ಲಿ ಒಂದೊಂದು QR ಕೋಡ್ ಇರುತ್ತೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ಆ ಪೇಜಲ್ಲಿರೋ ಇಮೇಜು ಮೊಬೈಲಲ್ಲಿ ನೀವು ನೋಡ್ಬೋದು. ದಿಸ್ ಈಸ್ ಫ್ರಮ್ ದ ಬ್ರ್ಯಾಂಡ್ ಲಿಟಲ್ ಆರೆಂಜ್. ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಸ್ಟೋರಿ ತುಂಬ ಚೆನ್ನಾಗಿದೆ, ನಾವು ಓದಿ ಕೂಡ ಹೇಳ್ಬೋದು, ಮತ್ತು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಸ್ಟೋರಿ ಟೆಲ್ಲಿಂಗ್ ಕೂಡ ಇರುತ್ತೆ ಮೊಬೈಲಲ್ಲಿ. ಯು ಕ್ಯಾನ್ ಜಸ್ಟ್ ಪ್ಲೇ ಇಟ್. ಆಮೇಲೆ ಎವ್ರಿ ಸ್ಟೋರಿ ಆದಮೇಲೆ ರಿಫ್ಲೆಕ್ಷನ್ ಪೇಜ್ ಬೇರೆ ಕೊಟ್ಟಿದ್ದಾರೆ. ಅಂದರೆ ಆ ಸ್ಟೋರಿಯಿಂದ ಮಕ್ಕಳು ಏನು ಕಲಿಬೋದು, ಅದರಿಂದ ಅವರು ಯಾವ ಥರ ರಿಫ್ಲೆಕ್ಟ್ ಆಗ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಮತ್ತು ಅದಲ್ಲದೆ ಇದರಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇದೆ. ಆಫ್ಟರ್ ಎವ್ರಿ ಸ್ಟೋರಿ ದೇರ್ ಆರ್ ಸರ್ಟೆನ್ ಆ್ಯಕ್ಟಿವಿಟೀಸ್ ವಿಚ್ ಕ್ಯಾನ್ ಬಿ ಡನ್ ಬೈ ಚಿಲ್ಡ್ರನ್. ಸೊ ದಟ್ ಈಸ್ ವೆರಿ ನೈಸ್. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡಾಮ್ಸ್ ಅವ್ರದ್ದು ಫ್ಲೋಟಿಂಗ್ ಮಾರ್ಕರ್ಸ್. ಇದು ಬೇಕು ಅಂತ ತುಂಬ ದಿನದಿಂದ ಹೇಳಿದವನು. ಸೊ ಐ ಗಾಟ್ ಇಟ್ ಫಾರ್ ಹಿಸ್ ಬರ್ಡೇ. ಏನಿಲ್ಲ, ಈ ಮಾರ್ಕರ್ಸ್ ಜೊತೆಗೆ ಒಂದು ಸ್ಪೂನ್ ಕೂಡ ಕೊಟ್ಟಿರ್ತಾರೆ. ಆ ಸ್ಪೂನ್ ಮೇಲೆ ಡ್ರಾ ಮಾಡಬೇಕು. ಅದನ್ನು ನೀವು ಒಂದು ಬೌಲಲ್ಲಿ ನೀರು ತೊಗೊಂಡು ಅದರಲ್ಲಿ ಎದ್ದಿದ್ರೆ ಏನು ಡ್ರಾ ಮಾಡಿರ್ತೀವಲ್ಲ ಅದೆಲ್ಲ ನೀರಲ್ಲಿ ಫ್ಲೋಟ್ ಆಗುತ್ತೆ, ತೇಲ್ತಾ ಹೋಗುತ್ತೆ. ಸೊ ಚಿಲ್ಡ್ರನ್ ವಿಲ್ ಎಂಜಾಯ್. ಅಷ್ಟೇ ಅಲ್ಲ, ಮತ್ತು ಈ ಮಾರ್ಕರ್ಸನ್ನು ನೀವು ಕಲರಿಂಗ್ ಆ್ಯಕ್ಟಿವಿಟೀಸ್ಗೂ ಕೂಡ ಯೂಸ್ ಮಾಡ್ಕೋಬೋದು, ಲೈಕ್ ಆನ್ ದ ಬುಕ್ಸ್. ಇಟ್ ಹ್ಯಾಸ್ 12 ಶೇಡ್ಸ್. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ಸ್ ಬಂದು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಇದನ್ನು ತೊಗೊಂಡಿದ್ದೆ. ನೀವು ಆಲ್ರೆಡಿ ನಮ್ಮ ಪ್ರೀವಿಯಸ್ ಬ್ಲಾಗ್ಸ್ ಎಲ್ಲ ನೋಡಿದ್ದೆ. ಇವೆಲ್ಲ ಟಾಯ್ಸನ್ನು ನೀವು ನೋಡಿರ್ಬೋದು. ನಾವು ಟ್ರಿಪ್ಪಿಗೆ ಹೋದಾಗ ಇದೆಲ್ಲ ತೊಗೊಂಡು ಹೋಗಿದ್ದೆ, ನಾನು ಅಲ್ಲೇ ಪ್ರೆಸೆಂಟ್ ಮಾಡಿದ್ದೆ ಅವನಿಗೆ. ದಿಸ್ ಈಸ್ ಅ ಸಕ್ಷನ್ ಟಾಯ್. ಲೈಕ್ ಕಾರಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಮಕ್ಕಳು ತೊಗೊಂಡು ಆಟ ಆಡ್ಬೋದು. ಲೈಕ್ ಗ್ಲಾಸಿಗೆಲ್ಲ ಅಟ್ಯಾಚ್ ಮಾಡಿಕೊಂಡು ಹಿ ಪ್ಲೇಡ್ ಅ ಲಾಟ್ ವಿತ್ ದಿಸ್. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕ್ರಾಸ್ ಬಾಡಿ ಬ್ಯಾಗ್. ಅವನಿಗೆ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಹಿ ಲೈಕ್ಸ್ ಪಾಂಡಾಸ್ ಟು. ಏನಿಲ್ಲ, ಊರಿಗೆ ಹೋದಾಗ ಇದರಲ್ಲಿ ಒಂದಿಷ್ಟು ಟ್ರಾವೆಲ್ ಫ್ರೆಂಡ್ಲಿ ಟಾಯ್ಸ್ ಎಲ್ಲ ಹಾಕಿದ್ವಿ, ಮತ್ತು ಒಳಗಡೆ ಅವನ ಹೆಸರು, ನಮ್ಮ ಫೋನ್ ನಂಬರು, ಊರು ಎಲ್ಲ ಬರೆದಿದ್ವಿ. ಬೈ ಚಾನ್ಸ್ ಏನಾದರೂ ಕಳ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ. ಭಾಷೆ ಗೊತ್ತಿಲ್ಲದಿರೋ ಜಾಗಕ್ಕೆ ಹೋದಾಗ ಮಕ್ಕಳು ಬೈ ಚಾನ್ಸ್ ಕಳ್ಕೊಂಡ್ರೆ ಮಾತೇ ಬರಲ್ಲ ಅವರಿಗೆ. ಸೊ ಐ ಜಸ್ಟ್ ಟೋಲ್ಡ್ ಹಿಮ್, ಇಫ್ ಯು ಗೆಟ್ ಮಿಸ್ ಸಮ್ ವೇ ಯು ಜಸ್ಟ್ ಹ್ಯಾವ್ ಟು ಶೋ ದಿಸ್ ಟು ಅ ವೆರಿ ಟ್ರಸ್ಟ್ವರ್ದಿ ಪರ್ಸನ್ ನಿಯರ್ ಯು. ಹಿ ಸೆಡ್ ಯೆಸ್. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಿನಿ ಮ್ಯಾಗ್ನೆಟೈಲ್ಸ್. ದೀಸ್ ಈಸ್ ಅ ಟ್ರಾವೆಲ್ ಫ್ರೆಂಡ್ಲಿ ಮಿನಿ ಮ್ಯಾಗ್ನೆಟೈಲ್ಸ್. ನೀವು ಎಲ್ಲಾದರೂ ಹೋದರೆ ಕ್ಯಾರಿ ಮಾಡ್ಬೋದು. ಇಟ್ ಈಸ್ ಅ ವೆರಿ ನೈಸ್ ಓಪನ್ ಎಂಡೆಡ್ ಟಾಯ್ ಆ್ಯಂಡ್ ವೆರಿ ಸ್ಟರ್ಡಿ. ದಿಸ್ ಈಸ್ ದ ಬೆಸ್ಟ್ ಪರ್ಚೇಸ್ ಸೋ ಫಾರ್. ಸಾಕಾಗುವಷ್ಟು ಆಟ ಆಡ್ತಾನೆ, ಇದರಲ್ಲಿ ಏನೇನೋ ಕ್ರಿಯೇಟ್ ಮಾಡ್ತಾನೆ. ಸೊ ಇದರಿಂದ ಮಕ್ಕಳದು ಇಮ್ಯಾಜಿನೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಮತ್ತು ಸ್ಟೆಮ್ ಸ್ಕಿಲ್ಸು, ಫೈನ್ ಮೋಟರ್ ಸ್ಕಿಲ್ಸು, ಪ್ರಿನ್ಸರ್ ಗ್ರಾಸ್ಪು, ಆಲ್ ದೀಸ್ ಥಿಂಗ್ಸ್ ವಿಲ್ ಇಂಪ್ರೂವ್. ವಿ ಜಸ್ಟ್ ಲವ್ಡ್ ಇಟ್. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇಟ್ ಈಸ್ ಅ DIY ಕಿಟ್. ಇದು ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೀನಿ. ಇಟ್ ಈಸ್ ವೆರಿ ನೈಸ್. ಈ ಕಾರ್ಡ್ ಮೇಲ್ಗಡೆ ಒಂದಿಷ್ಟು ನಂಬರ್ಸು ಮತ್ತು ಕಲರ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ಒಂದಿಷ್ಟು ಬೀಡ್ಸ್ ಇದೆ. ಎಲ್ಲ ಬೀಡ್ಸ್ ಮೇಲೂ ಡಿಫ್ರೆಂಟ್ ಕಲರ್ ಬೀಡ್ಸ್ ಮೇಲೆ ಡಿಫ್ರೆಂಟ್ ನಂಬರ್ಸು ಎಲ್ಲ ಕೊಟ್ಟಿದ್ದಾರೆ. ಅದೇ ನಂಬರ್ಸು ಶೀಟ್ ಮೇಲೆ ಕೂಡ ಇದೆ. ಆಮೇಲೆ ಒಂದು ಮಿನಿ ಟ್ರೇ ಕೂಡ ಕೊಟ್ಟಿದ್ದಾರೆ. ಆ ಟ್ರೇಯಲ್ಲಿ ನೀವು ಒಂದು ಪ್ಯಾಕನ್ನು ಓಪನ್ ಮಾಡಿ ಹಾಕ್ಕೋಬೇಕು. ಆಮೇಲೆ ಒಂದು ಗ್ಲೂ ಸ್ಟಿಕ್ಕು ಮತ್ತು ಗ್ಲೂ ಕೊಟ್ಟಿರ್ತಾರೆ, ಅದನ್ನು 1 by 1 ಅಟ್ಯಾಚ್ ಮಾಡ್ತಾ ಹೋಗಬೇಕು. ಇಟ್ ವಿಲ್ ಲುಕ್ ಬ್ಯೂಟಿಫುಲ್ ಇನ್ ದ ಎಂಡ್. ವೆಲ್, ದಿಸ್ ಈಸ್ ದ ಟ್ರೇ. ಆಮೇಲೆ ಇದನ್ನು ನೀವು ಎಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ಈ ಥರ ಒಂದು ಫ್ರೇಮ್ ಕೊಟ್ಟಿದ್ದಾರೆ, ಹಾಕಿ ನೀವು ಶೋಕೇಸನ್ನು ಮಾಡ್ಬೋದು. ವೆರಿ ನೈಸ್. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಫಸ್ಟ್ ಕ್ರೈಯಿಂದ. ಸೊ ಒಂದು ಬರ್ಡೇ ಈ ಸರಿ ನಾವು ಸ್ಪೈಡರ್-ಮ್ಯಾನ್ ಥೀಮ್, ಲೈಕ್ ಅ ಸೂಪರ್ ಹೀರೋ ಥೀಮ್ ಮಾಡಿದ್ವಿ. ಸೊ ಈ ಕವರ್ ನೋಡಿದ ತಕ್ಷಣ ನನಗೆ ಐರನ್ ಮ್ಯಾನೇ ನೆನಪಾಯಿತು. ದಿಸ್ ಈಸ್ ಫ್ರಮ್ ದ ಬ್ರ್ಯಾಂಡ್ ಬೇಬಿ ಹಗ್. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಇಟ್ ಈಸ್ ವೆರಿ ನೈಸ್, ವೆರಿ ಸ್ಟರ್ಡಿ. ಕೆಳಗಡೆ ಬಿದ್ದರೂ ಕೂಡ ಏನೂ ಡ್ಯಾಮೇಜ್ ಆಗಲ್ಲ, ಬಿಕಾಸ್ ತುಂಬ ಸರಿ ಬೀಳಿಸಿದೆ ನಾನು ಆಲ್ರೆಡಿ. ಆಮೇಲೆ ನೋಡೋದಕ್ಕೂ ಕೂಡ ತುಂಬ ಕ್ಲಾಸಿಯಾಗಿದೆ. ಸ್ವಲ್ಪ ಸೈಜ್ ದೊಡ್ಡದಾಗಿದೆ, ಬಟ್ ಇಟ್ಸ್ ಓಕೆ, ಯು ಕ್ಯಾನ್ ವೇರ್ ಇಟ್ ವೆನ್ ಹಿ ಗ್ರೋಸ್ ಅಪ್. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್, ದಟ್ ಈಸ್ ಟ್ರಕ್. ಇಟ್ ಈಸ್ ಲೈಕ್ ಅ ಕಾರ್ ಕ್ಯಾರಿಯರ್. ಆಮೇಲೆ ಇದರಲ್ಲಿ ಗೇಮ್ ಕೂಡ ಆಡೋಕ್ಕೆ ಬರುತ್ತೆ. ಇದನ್ನಂತೂ ಅವನು ಸಿಕ್ಕಾಪಟ್ಟೆ ದಿವಸದಿಂದ ಹೇಳ್ತಾ ಇದ್ದ, ಅಮ್ಮ ನನಗೆ ಈ ಸರಿ ಬರ್ಡೇಗೆ ಏನು ಬೇಡ, ಕಾರ್ ಕ್ಯಾರಿಯರ್ ಒಂದೇ ಬೇಕು ಅಂತ. ಸೊ ಐ ಗಾಟ್ ಇಟ್. ಇಟ್ ಕಮ್ಸ್ ವಿತ್ 2 ಹಾಟ್ ವೀಲ್ಸ್. ತುಂಬ ಲೈಟ್ ವೇಟ್ ಆಗಿರೋ ಕಾರ್ ಇದೆ.
ಸೊ ದ್ಯಾಟ್ ಯು ಕ್ಯಾನ್ ಪ್ಲೇ ಇಟ್ ಆನ್ ದ ಟ್ರ್ಯಾಕ್. ಆಮೇಲೆ ಈ ಕಾರ್ ಕ್ಯಾರಿಯರಲ್ಲಿ ನೀವು ಒಳಗಡೆ ಕ್ಯಾರಿ ಕೂಡ ಮಾಡ್ಬೋದು ಈ ಕಾರ್ಸನ್ನು. ಆಮೇಲೆ ಇದು ಈ ಥರ ಟ್ರ್ಯಾಕ್ ಥರ ಓಪನ್ ಕೂಡ ಆಗುತ್ತೆ, ಲೈಕ್ ವೆರಿ ಲಾಂಗ್ ಟ್ರ್ಯಾಕ್. ಓಕೆ, ನಾಟ್ ಅ ಸ್ಮಾಲ್ ಒನ್, ತುಂಬ ಉದ್ದಕ್ಕೆ ಓಪನ್ ಆಗುತ್ತೆ. ಇಟ್ ಹ್ಯಾಸ್ ದೀಸ್ ಬಟನ್ಸ್, ಯು ಜಸ್ಟ್ ಹ್ಯಾವ್ ಟು ಪ್ರೆಸ್ ದಮ್. ಇಬ್ಬರು ಮಕ್ಕಳು ಕೂಡಿ ಆಡ್ಬೋದು ಅಥವಾ ದೊಡ್ಡವ್ರ ಜೊತೆನೂ ಆಡ್ಬೋದು. ಆಮೇಲೆ ಈ ಥರ ಕ್ಯಾರಿ ಕೂಡ ಮಾಡ್ಬೋದು. ಟ್ರಸ್ಟ್ ಮೀ, ಹೀ ಈಸ್ ಪ್ಲೇಯಿಂಗ್ ವಿತ್ ದಿಸ್ ಆಲ್ ದ ಟೈಮ್. ಇಟ್ ಈಸ್ ವೆರಿ ಗುಡ್. Well, these are the things that I got for my son's birthday, and now it is time to pack all of them. ಲಾಸ್ಟ್ ಇಯರು ಎಲ್ಲನೂ ಪ್ಯಾಕ್ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗಿತ್ತು. ಸೊ ಈ ಸರಿ ನಾನು ಏನು ಮಾಡಿದ್ದೀನಿ ಅಂದರೆ, ಬ್ಲಿಂಕಿಟಲ್ಲಿ ಬಂದಿರೋ ಒಂದಿಷ್ಟು ಪೇಪರ್ ಬ್ಯಾಗ್ಸನ್ನು ಹಾಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು ಗಿಫ್ಟ್ ಕವರ್ ಕೂಡ ತರಿಸಿದ್ದೀನಿ. ಸೊ ನಾವು ಲೆಟ್ಸ್ ಪ್ಯಾಕ್ ದಮ್. ಏನಿಲ್ಲ, ಬ್ಲಿಂಕಿಟಲ್ಲಿ ತರಿಸಿರೋ ಪೇಪರ್ ಬ್ಯಾಗ್ಸ್ ಮೇಲೆ ಸ್ವಲ್ಪ ಈ ಥರ ಡ್ರಾಯಿಂಗ್ ಎಲ್ಲ ಮಾಡಿದ್ದೀನಿ, ಸಿನ್ಸ್ ಇಟ್ ಈಸ್ ಸ್ಪೈಡರ್ ಮ್ಯಾನ್ ಥೀಮ್. ಸೊ ಮೊದಲು ಏನಂದರೆ ಯಾವ್ಯಾವುದು ಪ್ರಾಡಕ್ಟ್ಸ್ ಎಲ್ಲ ಬ್ಯಾಗಲ್ಲಿ ಇಡಿಸುತ್ತೋ ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಉಳಿದಿರೋ ಗಿಫ್ಟ್ಸನ್ನು ಗಿಫ್ಟ್ ರ್ಯಾಪರ್ ಏನಿದೆಯಲ್ಲ ಅದರಲ್ಲಿ ಪ್ಯಾಕ್ ಮಾಡ್ತೀನಿ. ಸೊ ಲೆಟ್ಸ್ ಪ್ಯಾಕ್ ಆಲ್ ಆಫ್ ಹಿಸ್ ಗಿಫ್ಟ್ಸ್ ನೌ. Okay, now we are done with packing all the gifts. Ta-da! ಇದಷ್ಟೇ ಅಲ್ಲದೆ ಬೇರೆ ಯಾವ ಥರದ ಗಿಫ್ಟ್ಸನ್ನು ನೀವು ನಿಮ್ಮ 4 ವರ್ಷದ ಮಕ್ಕಳಿಗೆ ಕೊಡ್ಬೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. Well, this is it for the video. Thank you so much for watching. ಬರ್ಡೇ ಬ್ಲಾಗ್ ಕೂಡ ಆದಷ್ಟು ಬೇಗ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನನ್ನು ಟ್ಯಾಪ್ ಮಾಡಿ, so that you will get notifications of every video that I upload. Thank you so much for watching. Bye.